ಮೇ ಬಿ ಎಲ್ರಿಗೂ ಗೊತ್ತಿಲ್ಲ ಅಂತ ಅನ್ಸುತ್ತೆ. ನಾನು ನಿಮ್ಮನ್ನು ನೋಡಿದಾಗೆ, ನಾನು ನಿಮ್ಮ ಮನೆಗೆ ಬಂದಾಗ, ಇಂಟರ್ವ್ಯೂಸ್ ಎಲ್ಲ ಮಾಡಿದಾಗ ನೀವೇನು ಮಾಡ್ತಿದ್ರಿ ಅಂತ ನಾವು ನೋಡಿದ್ದೀವಿ. ಅಂದರೆ ಅಫ್ಕೋರ್ಸ್ ನಿಮ್ಮ ತಾಯಿ ಕೈಲಿ ಎಲ್ಲ ಕೆಲಸವನ್ನು ಮಾಡೋದಕ್ಕಾಗೋದಿಲ್ಲ. ಸೊ ನೀವು ಎಷ್ಟು ಹೆಲ್ಪಿಂಗ್ ಆಗಿರ್ತೀರ ಅವ್ರಿಗೆ, ಅಡುಗೆ ಮನೆ ವಿಚಾರದಲ್ಲಾಗಿರ್ಬೋದು, ಮತ್ತು ಮನೆ ಕೆಲಸ ಆಗಿರ್ಬೋದು, ಎಲ್ಲವನ್ನ ಮಾಡ್ತೀರಾ. ಅದನ್ನೇ ಬಿಗ್ ಬಾಸ್ ಮನೇಲಿ ಮಾಡಿದ್ದೀರಾ ನೀವು. ಸೊ ಕೆಲವ್ರಿಗೆ ಅದು ಗೊತ್ತಿರಲ್ಲ ಅಂತ ಅನ್ಸುತ್ತೆ. ಈಸಿಯಾಗಿ ಚಪಾತಿ ಅಂತ ಹೇಳ್ತಾರೆ. ಆದರೆ ಹೆಣ್ಮಕ್ಳು ಜೊತೆಗೆ ಆ ಥರ ಒಂದು ಸಪೋರ್ಟಿವ್ ಆಗಿ ನಿಲ್ಲೋದು ಕೂಡ ದೊಡ್ಡ ಗುಣ ಅಂತಲೇ ಹೇಳ್ಬೋದು. ಸೊ ಅದ್ರ ಬಗ್ಗೆ ಅಂದರೆ ಯಾವಾಗಲೂ ಒಂದು ಅದೇನು ಹೇಳ್ತಾರೆ, ಹೆಂಗಳೆಯರ ಮನಸ್ಸು ಅಂತ ಹೇಳ್ತಾರಲ್ಲ, ಆ ಥರ ನೀವು ಪರ್ಟಿಕ್ಯುಲರ್ಲಿ ನಾವು ನೋಡಿದಾಗ ತುಂಬ ವರ್ಷಗಳಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಧರ್ಮ? ಅಂದರೆ ನಿಮಗೆ ಹೆಣ್ಮಕ್ಳು ಮನಸ್ಸು ಹೇಗೆ, ಏನು, ಎಷ್ಟು ಸೂಕ್ಷ್ಮ, ಅವ್ರಿಗೆ ಯಾವ ರೀತಿ ಪ್ರಾಬ್ಲಮ್ಸ್ಗಳು ಬರುತ್ತೆ, ನಾನು ಅವಾಗ ಯಾವ ಥರ ಜೊತೆಗೆ ನಿಲ್ಲಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಅದು ಐ ಥಿಂಕ್ ನನ್ನ ಎಂಟೈರ್ ಕ್ರೆಡಿಟ್ ಹೋಗೋದು ನಮ್ಮ ತಂದೆಯವ್ರಿಗೆ. ಯಾಕಂದರೆ ನಮ್ಮ ತಾಯಿದು ಆಕ್ಸಿಡೆಂಟ್ ಆದಾಗ ಅವ್ರು ಕೈ ಕಳ್ಕೊಂಡಿರ್ತಾರೆ. ಸೊ ಆ ಟೈಮಲ್ಲಿ ನಮ್ಮ ತಂದೆಯವ್ರು ನಿಂತು ಯಾವ ಥರ ಅವ್ರನ್ನ ಟ್ರೀಟ್ ಮಾಡಿ, ಯಾವ ಥರ ಅವ್ರ ಜೊತೆಗಿದ್ದು ಕಟ್ಟಿಂಗಿಂದ ಹಿಡಿದು ಇವತ್ತು ನಮ್ಮ ಮನೆ ನಮ್ಮ ತಂದೆಯವರು ಸೊಪ್ಪು ತೊಳೆದ್ರೆ ನಮ್ಗೊಂಥರ ಖುಷಿ. ಮೂರು ಸಲ ಹಾಕಿ ಚೆನ್ನಾಗಿ ತೊಳೆದು ಅದು ಸೊಪ್ಪು ಬೇಯಿಸಾಗ ಅವರೇ ತೊಳೆದು ಇಟ್ಟರೆ ಅವ್ರ ಕಟ್ಟಿಂಗು ಅದೆಲ್ಲ ನೋಡ್ಕೊಂಡು ಕಲ್ತಿದ್ದು ಅಲ್ಲಿಂದನೇ ಬಂದಿದ್ದು. ಆಮೇಲೆ ಕಲ್ತಿದ್ದ ವಿದ್ಯೆ ಎಲ್ಲೋ ಒಂದು ಕಡೆ ಕಾಪಾಡುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು. ನಾನು ಚಪಾತಿ ಆ ಥರ ಮಾಡ್ತೀನಿ, ಇಲ್ಲ ಏನಾದರೂ ಒಂದು ಕಟ್ಟಿಂಗ್ ಆ ಥರ ಮಾಡ್ತೀನಿ, ಇಲ್ಲ ಏನಂದರೆ ಅದು ಹೋಗ್ಬಿಟ್ಟು ಅಲ್ಲಿ ಕಲಿತೀನಿ ಮಾಡ್ತೀನಿ ಅಂದರೆ ಗೊತ್ತಾಗ್ಬಿಡುತ್ತೆ ಜನಕ್ಕೆ. ಎಲ್ಲೋ ನ್ಯಾಚುರಲಾಗಿ ಮನೆಯಲ್ಲಿ ನಮ್ಮಮ್ಮ ಚಪಾತಿ ಮಾಡೋಕೆ ನಾನು ಚಪಾತಿ ಸುಡೋದು, ಇಲ್ಲ ಅವ್ರ ಕೈಯಲ್ಲಿ ಆಗಲ್ಲ ಅಂದರೆ ನಾನೇ ಹೊಸ್ತು ಕೊಡೋದು ಒಂದೊಂದ್ಸಲ. ಆಮೇಲೆ ಕಟ್ಟಿಂಗ್ ಅಂತ ಬಂದಾಗ ಕ್ಯಾರೆಟು ಸೌತೆಕಾಯಿ ಅದು ಇದು ಕಟ್ ಮಾಡಿ ಪಟ ಅಂತ ಕೊಡೋದು. ಸೊ ಇದೆಲ್ಲ ಬಂದಿರೋದು ಆ್ಯಕ್ಚುಲಿ ನ್ಯಾಚುರಲಾಗಿ ನಾನು ಕಲ್ತ್ಕೊಂಡು, ಅದು ಕಲಿಬೇಕು ಅಂತಲ್ಲ, ಅದು ನ್ಯಾಚುರಲ್ ನಮ್ಮ ತಂದೆಯವ್ರನ್ನ ನೋಡಿದ್ದು. ಆಮೇಲೆ ಅವ್ರು ಏನಾದರೂ ಶೂಟಿಂಗ್ ಹೋದಾಗ ನಾನು ಮಾಡ್ತಾಯಿದ್ದು, ಅದು ಹಂಗೆ ಬಂದಿದ್ದು. ಆಮೇಲೆ ಕೆಲವು ಐ ಥಿಂಕ್ 1-2-3 ಮಂತ್ಸ್ ಒಬ್ಬನೇ ಇದ್ದಾಗ, ಚೆನ್ನೈಯಲ್ಲಿದ್ದಾಗ ಅದೆಲ್ಲ ನಾನೇನು ಕಲ್ತಿದ್ದು. ಆಮೇಲೆ ನಮ್ಮ ತಾಯಿ ಎಲ್ಲಾದರೂ ನಮ್ಮ ಅಕ್ಕನ ಮನೆಗೆ ಹೋದಾಗ ನಾನು ಅಪ್ಪ ಸೇರಿ ಕುಕ್ಕಿಂಗ್ ಮಾಡೋದು. ಸೊ ಅದೆಲ್ಲ ತುಂಬ ಮಾಡ್ತಿದ್ವಿ. ಸೊ ಅದೆಲ್ಲ ನ್ಯಾಚುರಲಾಗಿ ಬಂದಿರೋದು. ಎಲ್ಲೋ ಒಂಥರ ಕಲಿಬೇಕು, ಇಲ್ಲ ಮಾಡಬೇಕು, ಇಲ್ಲ ಬಿಗ್ ಬಾಸ್ ಮನೇಲಿ ತೋರಿಸ್ಬೇಕು ಇದಂತ ಅಲ್ಲ. ಆ್ಯಂಡ್ ಹೆಣ್ಮಕ್ಳು ವಿಷಯ ಅಂತ ಬಂದಾಗ ಐ ಥಿಂಕ್ ಪ್ರತಿಯೊಬ್ರಿಗೂ ಐ ಥಿಂಕ್ ಇಲ್ಲಿವರೆಗೂ ಮೋಕ್ಷಿತ ಅಂತ ನಂಗೆ ಕರೆದಿದ್ದು ತುಂಬ ರೇರು. ಮೋಕ್ಷಿತ ಅವರನ್ನೇ ಅಂತಲೇ ಕರೆದಿರ್ತೀನಿ, ಆಮೇಲೆ ಚೈತ್ರಕ ಅಂತಲೇ ಕರೆದಿರ್ತೀನಿ, ಐಶ್ವರ್ಯಾಗೆ ಇಲ್ಲ ಐಶ್ವರ್ಯ, ಯಾಕಂದರೆ ಅದಿತ್ತು, ಅನುಷಾಗೆ ಅನುಷಾ, ಈ ಥರ ಗೌತಮಿ ಅವರೇ ಅಂತಲೇ ಕರೆದೀನಿ. ಇಲ್ಲಿವರೆಗೂ ಗೌತಮಿ ಅಂತ ಕರೆದೇ ಇಲ್ಲ. ಯಾಕಂದರೆ ಯಾರ ಜೊತೆ ಆ ಬಾಂಡ್ ಇದೆಯೋ ಆ ಥರ ಇದು ಅದೆಲ್ಲ ಕಲ್ತಿರೋದು. ಐ ಥಿಂಕ್ ಒಂದಿದು ಅವ್ರನ್ನ ಅರ್ಥ ಮಾಡ್ಕೊತೀವಿ. ಎಲ್ಲೋ ಒಂದು ಕಡೆ ಅವ್ರೇನೋ ಕ್ರ್ಯಾಂಪ್ಸ್ ಆದಾಗ, ಇಲ್ಲ ಏನೋ ಒಂದು ಇದಾದಾಗ ಅದು ಆಟೋಮ್ಯಾಟಿಕ್ಕಾಗಿ ನಮ್ಮ ಮನೇಲಿ ನಮ್ಮ ಅಕ್ಕಾಗೆ ಏನಾದರೂ ಒಂದು ಹುಷಾರಿಲ್ಲ ಅಂದರೆ ಒಂದು ಯಾವ ಥರ ಅದು ಥಾಟ್ ಬಂದ್ಬಿಡುತ್ತೆ ನಮಗೆ. ನಮ್ಮ ಮನೆಯಲ್ಲೇ ಯಾರಿಗಾದ್ರೂ ಹುಷಾರಿಲ್ದಂಗೆ ಪಾಪ ಅದು ನಾವು ಏನೇ ಟಾಸ್ಕ್ ಇರ್ಬೋದು, ಏನೇ ಗಲಾಟೆ ಇರ್ಬೋದು, ಏನೇ ಒಂದು ಮನಸ್ತಾಪಗಳಿರ್ಬೋದು, ಬಟ್ ಅದಾದಾಗ ಒಂದು ನಾವು ಮೆಲ್ಟ್ ಆಗ್ತೀವಿ. ಅದು ಬರೋದು ನ್ಯಾಚುರಲಾಗಿ ಬಂದಿರೋದು ಅಷ್ಟೇ. ಅದೇನೋ ಬರಬೇಕು, ಇಲ್ಲ ಮಾಡಬೇಕು, ಇಲ್ಲ ತೋರಿಸ್ಕೊಬೇಕು, ಆ ಥರ ಏನಿಲ್ಲ. ಅಫ್ಕೋರ್ಸ್ ನಿಮ್ಮ ತಂದೆಯವರು ಬಿಗ್ ಸ್ಕ್ರೀನ್ ಮೇಲೆ ಅಷ್ಟೇ ವಿಲನ್ನು, ಆದರೆ ರಿಯಲ್ ಲೈಫಲ್ಲಿ ಹೀರೋ. ಸೊ ಅವ್ರ ಮಗನೂ ಅದಕ್ಕೆ ಹೀರೋ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಫೈನಲಿ ಅಫ್ಕೋರ್ಸ್ ನೀವು ಅವಾಗಲೇ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಹೇಳಿದ್ರಿ, ಸಿನಿಮಾಗಳು ಬರ್ತಿದೆ ಅಂತ ಎಲ್ಲ. ಸೊ ನೀವು ಏನಾದರೂ ನಿಮ್ಮ ಸಿನಿಮಾಗೊಬ್ಬ ನಾಯಕಿ ಹುಡುಕಾಟ ಅಂತ ಏನಾದರೂ ಇದ್ದರೆ, ಡೈರೆಕ್ಟರ್ಸ್ ಒಂದು ಡಿಸಿಷನ್ ಏನಾದರೂ ನಿಮಗೆ ಕೇಳಿದ್ರೆ 2 ಚಾಯ್ಸ್ ಕೊಡ್ತಾರೆ ಅವರು. ನಾನು ಕೂಡ 2 ಚಾಯ್ಸ್ ಕೊಡ್ತೀನಿ, ಒಂದು ಅನುಷಾ, ಅದರ್ವೈಸ್ ಐಶ್ವರ್ಯ. ಯಾರನ್ನು ಚೂಸ್ ಮಾಡ್ತೀರಾ ಫೈನಲಿ? ನನಗೆ ಅವ್ರು ಚಾಯ್ಸೇ ಕೊಡಲ್ಲ ಆ್ಯಕ್ಚುಲಿ. ಹೀರೋಯಿನ್ ವಿಷಯಕ್ಕೆ ಇಲ್ಲಿವರೆಗೂ ನಾನು ಆ್ಯಕ್ಚುಲಿ ಹೀರೋಯಿನ್ ಸೆಲೆಕ್ಷನಲ್ಲಿ ನಾನು ಯಾವತ್ತೂ ನಾನು ಆ್ಯಕ್ಚುಲಿ ಇಲ್ಲ ಕೇಳಿ ಯಾರಿಗೆ ಬೇಕಾದ್ರೆ ನಾನು ಯಾವತ್ತೂ ಸಜೆಸ್ಟು ಇಲ್ಲ ಇವ್ರ ಫೋಟೋ ಚೆನ್ನಾಗಿದೆ, ಇಲ್ಲ ಇವ್ರು ಚೆನ್ನಾಗಿದ್ದಾರೆ. ಕೆಲವೊಂದು ಸಲ ಏನಾಗುತ್ತೆ, ಒಂದು ಒಳ್ಳೆ ಪ್ರೀತಿ ಇದಕ್ಕೆ ವಿಶ್ವಾಸಕ್ಕೆ ಅವ್ರಿಗೂ ಒಂದು ಸಿಕ್ಕಿದ್ರೆ ಒಂದು ಬ್ರೇಕು ಚೆನ್ನಾಗಿರುತ್ತೆ, ನೋಡಿ ಅವರು ಕಷ್ಟ ಬೀಳ್ತಾ ಇದ್ದಾರೆ, ಈ ನಿಟ್ಟಲ್ಲಿ ಹೇಳಿರ್ಬೋದು. ಬಟ್ ಇವರೇ ಬೇಕು ಅವರೇ ಬೇಕು ಅಂತ ಯಾವತ್ತೂ ನಾನು ಇದು ಮಾಡಿಲ್ಲ. ಬಟ್ ಇವರಿದ್ದರೆ ಚೆನ್ನಾಗಿರುತ್ತೆ ಕ್ಯಾರೆಕ್ಟರ್ ನೋಡಿ ಅಂತ, ಇಲ್ಲ ಸರ್ ಹಿಂಗಿದ್ರೆ ಚೆನ್ನಾಗಿರುತ್ತೆ, ಅವ್ರು ಬೇರೆಯವ್ರಿದ್ರೆ ಚೆನ್ನಾಗಿರುತ್ತೆ, ಓಕೆ ಫೈನ್, ನೋ ಪ್ರಾಬ್ಲಮ್. ಸೊ ಇಲ್ಲಿ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ಅವರೇ ಒಂದು ಕತೆ ಮಾಡುವಾಗ ಒಂದು ಇದಿರುತ್ತೆ. ಇವಾಗ ಕೆಲವೊಂದು ನೀವು ಹೇಳ್ತಾರದ್ದು ನೋಡಿದ್ರೆ ಇಷ್ಟ ಆಗ್ಬೋದು, ನೆಕ್ಸ್ಟ್ ಈ ಹೈಪಲ್ಲಿ ನೆಕ್ಸ್ಟ್ ಅನೌನ್ಸ್ ಮಾಡಿದಾಗ ಯಾರಾದರೂ ಡೈರೆಕ್ಟರ್ ಪ್ರೊಡ್ಯೂಸರ್ ಬಂದು ಅಪ್ರೋಚ್ ಮಾಡಿದಾಗ ಅನುಷಾ ಮತ್ತು ಧರ್ಮ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಐಶ್ವರ್ಯ ಧರ್ಮ ಮಾಡಿದ್ರೆ ಚೆನ್ನಾಗಿರುತ್ತೆ, ಅವ್ರ ಮನ್ಸಿಗೆ ಬರಬೇಕು. ಅವ್ರಿಗೆ ಬರಲಿಲ್ಲ ಅಂದರೆ ನಾನು ಹೋಗ್ತಿಲ್ಲ ಅನುಷಾನ ಹಾಕೊಳ್ಳಿ ಐಶ್ವರ್ಯನ ಹಾಕೊಳ್ಳಿ ಅಂದರೆ ಅದು ಚೆನ್ನಾಗಿರಲ್ಲ. ಅದು ಬೇಡ, ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ಅನುಷಾ ತರದವ್ರು ಬರ್ತಾರೆ, ಯಾರು ಮ್ಯಾಟ್ರಿಮೋನಿಗೆ ಹೋಗೋದೇ ಇಲ್ವಲ್ಲ ನಾವು, ಮ್ಯಾಟ್ರಿಮೋನಿ ಸೈಟೆಲ್ಲ ನೋಡೋದೇ ಇಲ್ಲ, ಡೈರೆಕ್ಟ್ ಹೋಗೋದು, ಲವ್ ಮಾಡೋದು, ಕರ್ಕೊಂಬರೋದು, ನಮ್ಮ ಅಪ್ಪನೇ ಹೇಳಿದಾರಲ್ಲ. ಸೊ ಮ್ಯಾಟ್ರಿಮೋನಿಗೆಲ್ಲ ಹೋಗೋದು ಚಾನ್ಸೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಧರ್ಮ ಅವರೇ, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ನಿಮ್ಮ ನೆಕ್ಸ್ಟ್ ಜರ್ನಿಗೆ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಲ್ಲ ವೀಕ್ಷಕರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿತ್ತು ನಿಮ್ಮ ಜೊತೆ ಒಂದು ಇಂಟರ್ವ್ಯೂ. ಆ್ಯಂಡ್ ಎಲ್ಲರೂ ಯಾರ್ಯಾರು ವೋಟ್ ಮಾಡಿದರೆ, ಯಾರ್ಯಾರು ನನಗೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಅದ್ಭುತವಾದ ಜರ್ನಿ ಆಗೋದಕ್ಕೆ ನೀವೊಂದು ದೊಡ್ಡ ಕಾರಣ. ಆ್ಯಂಡ್ ಸುದೀಪ್ ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಒಂದು ಕಡೆ ನಾನು ಕುಗ್ದಾಗ ಒಂದು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ತುಂಬ ಜೋಶನ್ನು ತುಂಬಿಸಿದ್ದಾರೆ. ಆ್ಯಂಡ್ ಆಚೆ ಬಂದಾಗ ನಾನು ನೋಡ್ತಾ ಇರೋದು ಒಂದು ಸಪೋರ್ಟು, ಒಂದು ಲವ್
ನೀವೆಲ್ಲ ಕೊಡ್ತಾ ಇರೋದು. ಎಲ್ಲೋ ಒಂದು ಕಡೆ ಧರ್ಮದ ಒಂದು ವ್ಯಕ್ತಿತ್ವ ನೀವೆಲ್ಲ ಇಷ್ಟಪಟ್ಟಿದ್ದೀರಾ ಅಂದರೆ ತುಂಬ 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 ಥ್ಯಾಂಕ್ಸ್. ನಾನು ಆಗಲೇ ಹೇಳ್ದಂಗೆ ನನ್ನ ಸಿನಿಮಾ ಒಂದು 100 ಡೇಸ್ ಓಡಿದಷ್ಟೇ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಧರ್ಮಕೀರ್ತಿ ರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಮಂಗಳರಾಜ್ ಗೋಪಾಲ್, ಚಿವಿನೆಟ್, ಬೆಂಗಳೂರು.